ಊಟ ಚೆನ್ನಾಗಿತ್ತವ? ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅಳಿಗೆ ಅಂದ್ರು ತಿಂದ್ರೇನೋ ಏನಾದರೂ ಅಂತಿದ್ರ? ಏನಂತಾರಮ್ಮ, ಅಷ್ಟೊಂದು ಚೆನ್ನಾಗಿತ್ತು ಊಟ. ಏನಂತಾರೆ? ತುಂಬ ಚೆನ್ನಾಗಿತ್ತು. ನೀ ಏನು ತಲೆ ಕೆಡಿಸ್ಕೋಬೇಡ. ನಮಗಂತೂ ತುಂಬ ತೃಪ್ತಿ ಆಗೋ ಥರ ಊಟ ಮಾಡಿದ್ದೀವಿ. ತುಂಬ ಖುಷಿ ಆಯ್ತಮ್ಮ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಡುಗೆ. ನೀನು ಊಟ ಮಾಡ್ಬೋದಲ್ಲಮ್ಮ. ಅಪ್ಪ ಎಷ್ಟೊತ್ತು ಬರ್ತಾರೋ ಏನೋ. ಅಯ್ಯೋ ಬರಲಿ ಬಾವ, ಬರಲಿ ಬಾ. ಈ ವಯಸ್ಸಲ್ಲೂ ಅಪ್ಪನ ಬಿಟ್ಟು ಊಟ ಮಾಡಲ್ಲಲ್ಲಮ್ಮ ನೀನು. ಎಷ್ಟು ಪ್ರೀತಿ ನೋಡು ನಿಂಗೆ ಅಪ್ಪನ ಮೇಲೆ ಅಂತ ಇರದೇ ಇರ್ತದ. ಏ ಪಿಂಕಿ ಬಾರಲ್ಲಿ. ಏನಕ್ಕ? ಅಲ್ಲ ಕಣೆ, ನಾವೆಲ್ಲ ಕುತ್ಕೊಂಡು ಮಾತಾಡ್ತಿರೋದು ನೋಡ್ಲಿಲ್ವಾ ನೀನು? ನೋಡಿದ್ರೆ ನಿನ್ ಪಾಡಿಗೆ ನೀನು ಸುಮ್ಮನೆ ಹೋಗ್ತಿದ್ಯಾ? ಬಾ ಕುತ್ಕೋ, ಮಾತಾಡೋಣ. ಎಷ್ಟು ದಿನ ಆಯ್ತು ನಾವೆಲ್ಲ ಒಟ್ಟಿಗೆ ಸಿಕ್ಕಿ. ನೀವೆಲ್ಲ ಮಾತಾಡ್ತಿದ್ರಲ್ವಾ, ನೀವೆಲ್ಲ ಮಾತಾಡಿ. ನಾನು ರೂಮಲ್ಲಿ ಇರ್ತೇನೆ. ಏನೇ ಯಾವಾಗಲೂ ರೂಮು ರೂಮು ಅಂತಿರ್ತೀಯಾ? ರೂಮಲ್ಲಿ ಕುತ್ಕೊಂಡು ನೀನು ಮೊಟ್ಟೆ ಇರ್ತಿರ್ತೀಯಾ? ಅಲ್ಲ, ಅಕ್ಕಂದಿರ ಅಪರೂಪಕ್ಕೆ ಬಂದಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ, ಟೈಮ್ ಪಾಸ್ ಮಾಡೋಣ ಅಂತ ಏನು ಅನ್ಸೋದೇ ಇಲ್ವಾ ನಿನಗೆ? ಕೂತ್ಕೋ. ಅಲ್ಲಮ್ಮ, ಇವಳು ಆಸ್ತಿ ಬೇಕು ಅಂತ ಆಸ್ತಿ ಬರ್ಸ್ಕೊಂಡು ಖುಷಿಯಾಗಿರ್ತಾಳೆ, ಎಂಜಾಯ್ ಮಾಡ್ಕೊಂಡು ಲೈಫ್ನ ಅಂತ ನಾವು ಅನ್ಕೊಂಡಿದ್ರೆ ಇವಳು ಯಾಕಮ್ಮ ಹೀಗಾಗಿದ್ದಾಳೆ? ಮುಖ ನೋಡು ಹೇಗೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ನಾವು ಬಂದಿರೋದೊಳಗೆ ಇಷ್ಟ ಆಗ್ಲಿವೇನೋ ಅನ್ಸುತ್ತಮ್ಮ. ಅಲ್ಲಮ್ಮ, ಇದೊಳ್ಳೆ ಕತೆ ಆಯ್ತು. ನೀನು ನಮ್ಮನೆಗೆ ಬಂದಿರೋದು, ನಮ್ಮನೆ ಅನ್ನೋದಕ್ಕಿಂತ ನಿಮ್ಮ ಮನೆಗೆ ಬಂದಿರೋದು. ಅವಳಿಗೆ ಯಾಕೆ ಬೇಜಾರಾಗಬೇಕು? ಅವಳಿಗೆ ಯಾಕೆ ಖುಷಿ ಆಗಬೇಕು, ಯಾಕೆ ಬೇಜಾರಾಗಬೇಕು? ಏನು ನೀವು ಅವ್ರ ಮನೆಗೆ ಹೋಗಿದ್ದೀರಾ? ಅವಳಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಾಯ್ತು. ಈ ಮನೇಲಿ ಅವಳಿಗೊಂಚೂರು ಅಧಿಕಾರ ಇಲ್ಲ, ತಿಳ್ಕೊಬಿಡ್ಲಿ. ಈ ಮನೇಲಿ ಅಧಿಕಾರ ಇರೋದು ಏನಿದ್ರು ನಿಮ್ಮಿಬ್ರಿಗೆ. ಅದು ಸರಿಯಮ್ಮ, ಈ ಮನೇಲಿ ಅಧಿಕಾರ ಇರೋದು ನಮ್ಮಿಬ್ರಿಗೇನೆ. ನಾವು ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು, ಅಲ್ವಾ ಅಮ್ಮ? ಹೌದು ಮಕ್ಕಳ, ಈ ಮನೇಲಿ ಅಧಿಕಾರ ಇರೋದು ನಿಮ್ಮಿಬ್ರಿಗೆ ಮಾತ್ರ. ನಿಮ್ಮಿಬ್ರಿಗೋಸ್ಕರ ನಾನು ಯಾವಾಗಲೂ ಕಾಯ್ತಿರ್ತೀನಿ. ನನ್ನ ಮುದ್ದಿನ ಮಕ್ಕಳು ನೀವಿಬ್ರು ಯಾವಾಗಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಆ ಸಂತೋಷನ ನಾನು ಕಣ್ ತುಂಬ ನೋಡಬೇಕು. ನೀನೇನು ತಲೆ ಕೆಡಿಸ್ಕೋಬೇಡಮ್ಮ. ನಾವು ಖುಷಿಯಾಗೇ ಇದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ನಮ್ಮ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೋಡಿ, ನೀವು ಮಾತಾಡಿ, ನಾನು ರೂಮ್ಗೆ ಹೋಗ್ತೇನೆ. ಅಲ್ವೇ, ರೂಮ್ಗೆ ಹೋಗ್ತೀನಿ ಅಂತೆಲ್ಲ. ನಮ್ಮ ಜೊತೆ ಮಾತಾಡೋಕೆ ಏನು ಇಲ್ವಾ ಹಂಗಿದ್ರೆ ನಿನಗೇನು ಸೇರ್ಬೇಕು ಅದು ಸೇರಿದ ತಕ್ಷಣ ನಮ್ಮನ್ನು ಭಾಗ ಮಾಡಿಬಿಟ್ಟು ಹೇಗೆ? ಇವ್ರು ಯಾರಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ. ಹೌದಕ್ಕ, ಹಾಗೆ ಅನ್ಕೋ. ನಾನು ಮಾತ್ರ ಏನೂ ಮಾಡಿಲ್ಲ, ಆದರೆ ನೀವುಗಳು ಮಾತ್ರ ಈ ಥರ ಮಾತಾಡಿ ನನ್ನ ಚುಚ್ಚಿ ಸಾಯಿಸ್ತಿದ್ದೀರಾ. ನಿಮ್ಮ ಚುಚ್ಚು ಮಾತಿಂದ ನನಗೆ ಬೇಜಾರಾಗ್ತಿದೆ ಅನ್ನೋದು ನಿಮ್ಗೆ ಯೋಚನೆ ಬರ್ತಿಲ್ಲ ಅಲ್ವಾ? ಅಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರಿ ನನ್ನ, ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರಿ. ಈಗೆಲ್ಲ ಏನಾಗಿದೆ ನಿಮಗೆ? ನಾನು ಈ ಮನೇಲಿ ಇರೋದು ನಿಮ್ಗೆ ಎಲ್ಲರಿಗೂ ಅಷ್ಟೊಂದು ಬೇಜಾರಾಗ್ತಿದ್ಯಾ? ಅಯ್ಯೋ ಅಲ್ವೇ, ಕೂತ್ಕೊಂಡು ಮಾತಾಡೋಣ ಅಂತ ಕರೆದಿದ್ದೆ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನಾವು ಈ ಮನೆಗೆ ಬಂದಿರೋದಕ್ಕೆ ಬೇಜಾರು ಮಾಡ್ಕೊಂಡ್ರೆ ನೀನು ಈ ಮನೇಲಿದೆ ಅಂತ ನಮಗೇನು ಬೇಜಾರಿಲ್ಲಪ್ಪ. ನಮ್ಮ ಆಸ್ತಿಲಿ ನೀನು ಇರೋದ್ರಿಂದ ನಮಗೇನು ಅನ್ಸಲ್ಲ, ನಾವೇನು ಯೋಚನೆ ಮಾಡಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ ಪಿಂಕಿ. ಅಂದರೆ ಏನಕ್ಕ, ಏನು ಈ ಮನೆ ನಿಮ್ಮಿಬ್ರಿಗೆ ಸೇರ್ಬೇಕಾಗಿದ್ದು, ಆದರೆ ನಾನು ಬಂದಿದ್ದೀನಿ ಅಂತನಾ? ಇಲ್ಲ ನಿಮ್ಮ ಹಂಗಲ್ಲಿ ನಾನು ಇದ್ದೀನಿ ಅನ್ನೋ ಥರ ಹಂಗಿಸ್ತಿದ್ದೀರಾ? ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲ, ಬಂದಿಲ್ಲಿ ಇರೋದಲ್ದೆ ಎಷ್ಟು ಮಾತಾಡ್ತಿದ್ಯಾ ನೋಡು ನೀನು. ಇದೇ ಮಾತು, ಇದೇ ಗತ್ತು ನಿನ್ನ ಗಂಡನ ಮೇಲೆ ತೋರಿಸ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ಇಲ್ಲಿಗೆ ಬಂದಿದ್ಯಾ ನಮ್ಮ ಹತ್ರ ತೋರ್ಸಕ್ಕೆ. ಅಯ್ಯೋ, ಅವ್ಳ ಗಂಡನ ಮೇಲೆ ಹೆಂಗ ಬೈರಕಾಯ್ತದೆ? ಆ ಮನೇಲಿ ಪಾಪ ಏನೂ ಇರಲಿಲ್ಲ, ಕಷ್ಟ, ಬಡವರು, ಅವ್ರ ಜೊತೆ ರೇಖಾಯ್ತದೆ ಅವಳು. ದೊಡ್ಡ ಶ್ರೀಮಂತೆ. ಅಯ್ಯೋ ಸುಮ್ಮನೆ ಕೋಟ್ಯಾಧೀಶ್ವರನ ಮೊಮ್ಮಗಳಲ್ವಾ, ಅವಳಿಗೆಲ್ಲ ಅಲ್ಲಿ ಬಗ್ಗಕ್ಕದ್ದು. ಇಲ್ಲ ಆದರೆ ತಿನ್ಕೊಂಡು ಈ ಮನೇಲಿ ಇರ್ಬೋದಲ್ಲ ಆರಾಮಾಗಿ. ಅದಕ್ಕೆ ಇಲ್ಲೇ ಬಿದ್ದವಳೆ. ಅವಳ ಬಗ್ಗೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಅಮ್ಮ ಸಾಕು ಸುಮ್ಮನಿರಮ್ಮ. ನಾನೇನು ಇಲ್ಲಿಗೆ ಬರಬೇಕು ಅಂತೇನು ಬಂದಿಲ್ಲ, ನೀನು ತಾನೇ ನನ್ನ ಕರ್ಕೊಂಡು ಬಂದಿದ್ದು. ಈಗ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಇನ್ನೇನು ಮಾಡೋದು, ದುಡ್ಡು ಜಾಸ್ತಿ ಆಗಿದೆ ಅಂತ ಆ ದೆವ್ವದ ಮನೆಗೆ ಹೋಗ್ಬಿಟ್ಟು 80 ಲಕ್ಷ ಖರ್ಚು ಮಾಡಿಬಿಟ್ಟು ಬಂದಿದ್ಯಲ್ಲ. ಹೆಚ್ಚಿಗೆ ಇತ್ತಾ? ದುಡ್ದಿದ್ರೆ ಗೊತ್ತಾಗ್ತಿತ್ತು. 1 ರೂಪಾಯಿ ಯಾವತ್ತಾದ್ರೂ ದುಡ್ದಿದ್ಯಾ? ಸಂಪಾದನೆ ಮಾಡಿದ್ಯಾ? ನಾಚಿಕೆ ಮಾನ ಮರಿದು ಇಲ್ದೇ ಇರೋಳು. ಅಪ್ಪನ ದುಡ್ಡು ಸಿಕ್ಬಿಡ್ತು, ಇಷ್ಟ ಬಂದಾಗ ಖರ್ಚು ಮಾಡಿ ಎಲ್ಲ ಹಾಳು ಮಾಡಿಬಿಟ್ಲು. 80 ಲಕ್ಷ ಎಲ್ಲಿಂದ ಬರುತ್ತೆ? 80 ಲಕ್ಷ ಖರ್ಚು ಮಾಡೋಕ್ಕೆ, ಕಷ್ಟಪಟ್ಟು ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ಬೇಕಂತ ಗೊತ್ತಾ ನಿನಗೆ? ಗೊತ್ತಾ ಹೇಳು? ಒಂದು ಮಾತು ಯಾರು ಕೇಳ್ತೆ ಹೋಗ್ಬಿಟ್ಲು. ಆ ದೆವ್ವದ ಮನೆ ಕೊಟ್ಬಿಟ್ಟು ಬರೋಕ್ಕೆ. ಈಗ ಆ ಮನೇಲೂ ಇರೋಕ್ಕಾಗಲ್ಲ, ದುಡ್ಡು ದಂಡ. ಅಯ್ಯೋ ಬಿಡಮ್ಮ, ಅದು ಅವಳು ದುಡ್ಡು ತಾನೆ, ಅವಳು ಕೊಡ್ಬೇಕಾಗಿದ್ದು ಕೊಟ್ಬಿಟ್ಟಿದ್ದೀರಾ. ಇನ್ನು ಅವಳು ಏನಾದರೂ ಮಾಡ್ಕೊಳ್ಳಿ, ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ? ಆ ದೆವ್ವದ ಮನೆನಾದರೂ ಆಗಲಿ ಏನಾದರೂ ಆಗಲಿ ಅವಳಿಗೆ ಬೇಕಾಗಿರೋದೇನೋ ಆಸ್ತಿ ದುಡ್ಡು ಅಷ್ಟೇ. ಪಾಪ ಅಮ್ಮ, ಆ ಶ್ರೀಕಾಂತ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಪ್ರೀತಮ್ ಅವರಂತೂ ಅವಾಗ ನೆನೆಸ್ಕೊತಾನೆ ಇರ್ತಾರೆ. ತುಂಬ ಒಳ್ಳೆಯವನು. ಆದರೆ ಏನು ಮಾಡೋಕ್ಕಾಗುತ್ತೆ, ಅವನ ಜೊತೆ ಬಾಳಕ್ಕೂ ಇವಳು ಪುಣ್ಯ ಮಾಡಿರ್ಬೇಕಲ್ಲ. ಹೌದಮ್ಮ, ಅದು ಅಷ್ಟೇ ಅಲ್ಲಮ್ಮ, ನಮಗೆ ಪ್ರೀತಮ್ ಅವರು ಮತ್ತು ನಂದೀಶ್ ಅವರು ನಮ್ಮಿಬ್ಬರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ನಾವಂತೂ ತುಂಬ ಖುಷಿಯಾಗಿದ್ದೀವಮ್ಮ, ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ದೀವಿ. ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಏನು ಮಾಡಿದ್ರು 1 ನಿಮಿಷನೂ ಬಿಟ್ಟಿರಲ್ಲ ಅಂತಾರೆ. ಹೆಂಗೋ ಅಮ್ಮ, ಇಬ್ಬರು ಖುಷಿಯಾಗಿರಿ, ಅಷ್ಟೇ ಸಾಕು ನನಗೆ. ನೋಡು ಪ್ರೇಮ, ಇನ್ನೂ ಲೇಟ್ ಮಾಡಬೇಡವಾ. ಈ ವರ್ಷ ಇಬ್ಬರು ನನಗೆ ಮೊಮ್ಮಕ್ಕಳನ್ನ ಎತ್ಕೊಡ್ಲೇಬೇಕು, ಅರ್ಥ ಆಯ್ತಾ? ಖಂಡಿತ ಅಮ್ಮ, ಸಾಲು ತಕ್ಕಂತ ಪಾಪು ಡೆಲಿವರಿ ಆಗಿಬಿಡ್ಲಿ. ಅವ್ಳು ಡೆಲಿವರಿ ಆದಮೇಲೆ ನಾವು ಅದನ್ನೇ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ನು ಲೇಟ್ ಮಾಡಲ್ಲ ನಾವು.
ನಾವು ಅಷ್ಟೇ ಅಮ್ಮ, ನೀನು ಏನು ಯೋಚನೆ ಮಾಡಬೇಡ. ಈ ವರ್ಷ ನಿನ್ನ ಮೊಮ್ಮಗು ಬಂದೇ ಬರುತ್ತೆ. ಯಪ್ಪ, ಕೇಳಿ ತುಂಬ ಖುಷಿ ಆಯಿತು ಕಣಮ್ಮ. ಸದ್ಯ ನೀವಿಬ್ರು ನನ್ನ ಮೊಮ್ಮಗನ ಎತ್ಕೊಟ್ಬಿಟ್ರೆ ಅದು ನೋಡಿ ಖುಷಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ನನಗೆ ಇನ್ನೇನಿದೆ ಹೇಳು, ನೀವಿಬ್ರು ಚೆನ್ನಾಗಿದ್ದೀರಾ, ಆ ಮೊಮ್ಮಕ್ಕಳನ್ನ ನೋಡ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಜೀವನ ಪಾವನ ಆದಂಗೆ. ಇನ್ನು ನಮ್ಗೆ ಯಾವ ಚಿಂತೆನೂ ಇರಲ್ಲಮ್ಮ. ಹೌದಮ್ಮ, ನೀನೇನು ಯೋಚನೆ ಮಾಡಬೇಡ, ಯಾರ ಬಗ್ಗೆನೂ ಯೋಚನೆನೂ ಮಾಡಬೇಡ. ಯಾರ ಬಗ್ಗೆ ಯಾಕವ ಯೋಚನೆ ಮಾಡೋಣ, ನನಗೆ ನಿಮ್ಮಿಬ್ರ ಬಗ್ಗೆ ಯೋಚನೆ ಅಷ್ಟೇ. ನೀವಿಬ್ರು ಖುಷಿಯಾಗಿದ್ದೀರಲ್ಲ, ಇನ್ನು ಯಾವ ಯೋಚನೆನೂ ಇಲ್ಲ. ನಿಮ್ಮಪ್ಪನೂ ಅದನ್ನೇ ಹೇಳ್ತಿತ್ತು, ನನ್ನ ಪ್ರೀತಿನೂ ಪ್ರೇಮನೂ ಖುಷಿಯಾಗಿ ಅವ್ರ ಗಂಡನ ಜೊತೆ ಹೊಂದ್ಕೊಂಡು, ಅತ್ತೆ ಮಾವನ ಜೊತೆ ಎಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಯ್ತವ್ರೆ. ಅವರಿಬ್ಬರನ್ನ ಮಕ್ಕಳಾಗಿ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವು. ತುಂಬ ಖುಷಿ ಆಯ್ತದೆ. ಅವ್ರು ಎತ್ಕೊಡೋ ಮೊಮ್ಮಕ್ಕಳು ನೋಡ್ಬಿಟ್ಟು ಸಂತೋಷವಾಗಿ ಕಣ್ಣು ಮುಚ್ಕೋಬೋದು. ನಮ್ಗೆ ಇನ್ನು ಯಾವ ಯೋಚನೆನೂ ಇಲ್ಲ, ಇನ್ನು ಯಾರ ಬಗ್ಗೆ ಯೋಚನೆನೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ಏನು, ನನ್ನ ಬಗ್ಗೆ ಯೋಚನೆ ಇಲ್ಲ ಅಂತ ನಿಮ್ಮಿಬ್ರಿಗೂ ಇಂಡೈರೆಕ್ಟಾಗಿ ಹೇಳ್ತಿದ್ರಾ? ನನ್ನ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಯಾವತ್ತೂ ನಿಮ್ಮ ಹತ್ರ ಹೇಳಿಲ್ಲ. ನಿಮ್ಮ ಹತ್ರ ಮಾತ್ರ ಅಲ್ಲ, ಇಲ್ಲಿ ಯಾರ ಹತ್ರನೂ ಹೇಳಿಲ್ಲ. ಯಾರು ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಪಿಂಕಿ ಪಿಂಕಿ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಮಾಡ್ಕೊಳ್ಳಿ ಬಿಡು ಪ್ರೇಮ, ಮಾಡ್ಕೊಳ್ಳಿ. ಅವ್ಳು ಬೇಜಾರು ಮಾಡ್ಕೊಳ್ಳಿ ಅಂತಲೇ ತಾನೇ ನಾವು ಇಷ್ಟೆಲ್ಲ ಮಾತಾಡ್ತಿರೋದು, ನಾವಿಷ್ಟೆಲ್ಲ ಮಾಡ್ತಿರೋದು. ಮಾಡ್ಕೊಳ್ಳಿ, ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರು ಮಾಡ್ಕೊಳ್ಳಿ. ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಅವ್ಳು ಮಾಡೋದನ್ನೆಲ್ಲ ಸಹಿಸಿ ನನಗೂ ಸಾಕಾಗೋಗಿದೆ. ಇನ್ನೂ ಆಗೋದಿಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅವಳು ಬೇಜಾರು ಮಾಡ್ಕೋತಾಳೆ ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡೋದಿಲ್ಲ. ಇನ್ಮೇಲೆ ನಾನು ಹೀಗೆ ಇರೋದು, ಹೀಗೆ ಮಾತಾಡೋದು. ಅವಳ ಜೀವನನ ಸರಿ ಮಾಡ್ಕೊಳ್ಳೋ ತನಕ ನಾನು ಹೀಗೆ ಇರ್ತೀನಿ. ಸರಿ, ಅಳಿ ಅಂದ್ರೆ ಎಲ್ಲೋದ್ರವ? ನೀವಿಬ್ರು ಇಲ್ಲೇ ಇದ್ದೀರಿ? ರೂಮಲ್ಲಿದ್ದಾರಾ? ಇಲ್ಲ ಅಮ್ಮ, ಅಪ್ಪ ಮತ್ತೆ ಇವರಿಬ್ರು ಕುತ್ಕೊಂಡು ಅಲ್ಲಿ ಹೊರಗಡೆ ಮಾತಾಡ್ತಿದ್ದಾರೆ. ಮಾತಾಡಲಿ ಅಂತ ಸುಮ್ಮನಾದ್ವಿ. ಇಬ್ರು ಕುತ್ಕೊಂಡು ಆರಾಮಾಗಿ ಮಾತಾಡ್ತಿದ್ದಾರೆ ಹೊರಗಡೆ. ಇನ್ನೇನು ಮಾತಾಡ್ತಾರಮ್ಮ, ಇವಳ ಬಗ್ಗೆನೇ ಮಾತಾಡ್ತಿರ್ತಾರಷ್ಟೇ. ಅದೇ ಬೇಜಾರಲ್ಲಿ ಇರ್ತಾರೆ, ಅಪ್ಪನೂ ಅದೇ ಬೇಜಾರಲ್ಲಿ ಇದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಶ್ರೀಕಾಂತ್ ಅವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಇನ್ನೇನು ಮಾತಾಡ್ತಾರೆ. ಇವಳಂತೂ ಬುದ್ಧಿ ಕಲಿಯಲ್ಲ. ಇವಳು ಬುದ್ಧಿ ಕಲಿಯೋ ಥರ ನನಗೆ ಕಾಣಿಸ್ತಿಲ್ಲಮ್ಮ. ನಾವೇ ಸುಮ್ಮನೆ ಪ್ರಯತ್ನ ಪಡ್ತಿರೋದು ವೇಸ್ಟು ಅಂತ ಅನ್ಸುತ್ತೆ. ನೀನೇನೇ ಹೇಳು ಪ್ರೇಮ, ಅವಳು ಬುದ್ಧಿ ಕಲಿಯೋ ತನಕ ನಾನು ಬಿಡೋದಿಲ್ಲ. ನನ್ನ ಹಠ ನಾನು ಬಿಡೋದಿಲ್ಲ. ನಾನು ಈಗ ಹೆಂಗಿದ್ದೀನೋ ಹಂಗೆ ಇರ್ತೀನಿ. ಅವಳು ಕಲೀಲೇಬೇಕು, ಅವಳು ತಪ್ಪನ್ನ ಅವಳು ತಿದ್ಕೊಳ್ಳೇಬೇಕು. ಹಾಗೆ ಮಾಡೇ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.